ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಗುರುವಾರ. ಆ್ಯಕ್ಚುಲಿ ಗುರುವಾರ ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 5 ಗಂಟೆ ಆಗಿದೆ ಬೆಳಗ್ಗೆ. ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲ. ಹಾಗಾಗಿ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೂವು ತೊಗೊಂಬರೋಣ ಅಂತೇಳಿ. ಸೊ ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಜನ ನೋಡ್ಕೊಂಡಿದ್ದ ನಾನು ವಿಡಿಯೋ ಕಂಟಿನ್ಯೂ ಮಾಡಲ್ಲ. ಜಸ್ಟ್ ಒಂದೇ ಒಂದು ಕ್ಲಿಪ್ಪಿಂಗ್ ಆದ್ರೂ ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡ್ತೀನಿ. ಹೊರಣ ಎಲೆಕ್ಟ್ರಿಕಲ್ ತಗೊಂಡು ಎಲ್ಲ ಹಬ್ಬ ಇವತ್ತು 20 ರೂಪಾಯಿ ಕೊಟ್ಟು ವಡೆ ಮಾಡಿ ಬೋಂಡ ಮಾಡಿ ಎಲ್ಲ ಮಾಡಿ ಚಿಕ್ಕ. ಇನ್ನು ಗುರುವಾರ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಸ್ವಲ್ಪ ಮನೆಗೆ ಅಡುಗೆಗೆ ಬೇಕಾಗಿರೋ ತರಕಾರಿ ಎಲ್ಲನೂ ತಗೊಂಡು ಬಂದುಬಿಟ್ಟು ಮನೇಲಿ ತಿಂಡಿ ಎಲ್ಲ ಮುಗಿಸಿ ನೆಲ ಎಲ್ಲ ಒರೆಸಿ ಲಕ್ಷ್ಮಿನ ರೆಡಿ ಮಾಡ್ಕೊಳ್ಳೋಕ್ಕೆ ನಾಳೆ ಬೆಳಗ್ಗೆನೇ ಪೂಜೆ ಮಾಡೋದು ಆಗಿರೋದ್ರಿಂದ ಬೇಗನೆ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಒಂದು 11ಗೆಲ್ಲ ನಾನು ಸ್ಯಾರಿ ಡ್ರೆಪ್ಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನೀವು ಫಸ್ಟ್ ನೋಡಿದ ವಿಡಿಯೋ ನಮ್ಮ ಮನೆದಲ್ಲ, ನಮ್ಮ ಪಕ್ಕದ ಮನೆಯದು. ಹೋಗಿ ಫಸ್ಟ್ ಅವ್ರದ್ದು ಮಾಡಿ ಬಂದುಬಿಡೋಣ. ನಮ್ಮ ಮನೆಗೆ ಬಂದಮೇಲೆ ನಂದು ರೆಡಿ ಮಾಡ್ಕೊಳ್ಬೇಕಾಗಿರುತ್ತಲ್ವ. ನಾನು ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗೋಲ್ಲ ಅಂತೇಳ್ಬಿಟ್ಟು ಫಸ್ಟ್ ಅಲ್ಲಿ ಮುಗಿಸ್ಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು ಅಷ್ಟೇ ಆ ಡ್ರೇಪ್ ಮಾಡಿಬಿಟ್ಟು ಮುಗಿಸಿ ನೆಕ್ಸ್ಟ್ ನಮ್ಮ ಮನೆಗೆ ಬಂದೆ. ಫಸ್ಟು ಸ್ಯಾರಿ ಪಿನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ಯಾರಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಕಲರ್ ಮಾತ್ರ ಸಖತ್ ಇಷ್ಟ ಆಯಿತು. ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಫಸ್ಟು ಸ್ಯಾರಿ ಪಿನ್ ಮಾಡಿಟ್ಕೊಂಡ್ರೆ ಮಿಕ್ಕಿದೆಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಬಹುದು. ಪಿನ್ ಮಾಡಿಟ್ಕೊಂಡ್ರೆ ಸ್ಯಾರಿ ಡ್ರೇಪ್ ಮಾಡುವಾಗ ಈಸಿ ಆಗುತ್ತೆ, ಬೇಗನೆ ಪಿನ್ ಮಾಡಿಬಿಡ್ಬೋದು ಅಂತ ಹೇಳಿ ಫಸ್ಟು ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ರೇಷ್ಮೆ ಪಂಚೆ, ಇದು ರೇಷ್ಮೆ ಶಲ್ಯ. ನನಗೆ ತುಂಬ ಅಗಲ ಬೇಕು ಮತ್ತು ನನಗಿನ್ನ ಸ್ವಲ್ಪ ಹೈಟಲ್ಲಿರಬೇಕು. ಹಾಗಾಗಿ ನಾನೇ ಅಲ್ಲಿಂದ ಇಲ್ಲಿಗೆ ದಾರನ ಕಟ್ಕೊಂಡು ಬ್ಯಾಕ್ ಡ್ರಾಪ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಟೀಪಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ನನಗೆ ಇನ್ನೊಂದು ಸ್ವಲ್ಪ ಹೈಟ್ ಬೇಕು, ಹಾಗಾಗಿ ಈ ಥರದ್ದೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಆನ್ಲೈನಲ್ಲೆಲ್ಲ ಸಿಗುತ್ತಲ್ವ ಬ್ಯಾಕ್ ಡ್ರಾಪ್ಸು, ಗ್ರೀನ್ ಕಲರ್ ಇರೋದು, ಹೂವು ಥರ ಇರೋದೆಲ್ಲ. ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ, ಆಗ ಲಕ್ಷ್ಮಿ ಹೈಲೈಟಾಗಿ ಕಾಣಲ್ಲ. ಹಾಗಾಗಿ ಹಿಂದೆ ಬ್ಯಾಕ್ಗ್ರೌಂಡ್ ನಾನು ಫುಲ್ ವೈಟ್ ಮಾಡಿಬಿಡ್ತೀನಿ, ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೊಳ್ತೀನಿ. ಆಗ ಲಕ್ಷ್ಮಿ ಹೈಲೈಟಾಗಿ ಕಾಣ್ತಿರ್ತಾಳೆ. ಇಲ್ಲಾಂದರೆ ಹಿಂದೆ ಬ್ಯಾಕ್ ಡ್ರಾಪೇ ಫುಲ್ ಗ್ರೀನ್ ಕಾಣ್ತಿರುತ್ತೆ. ಹಾಗಾಗಿ ನಾನು ಆದಷ್ಟು ಅದನ್ನು ನಾನು ತಗೊಳ್ಳೋದೇ ಇಲ್ಲ. ಅದನ್ನು ಯಾವಾಗಲೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಟೀಪಾಯಿನ ಇಟ್ಕೊಂಡು ಅದಕ್ಕೆ ನಾನು ಬಟ್ಟೆನ ಕವರ್ ಮಾಡ್ಕೊಂಡಿದ್ದೀನಿ. ಸೀರೆ ಆಗಿರ್ಬೋದು, ಪಂಚೆ ಆಗಿರ್ಬೋದು, ನಿಮ್ಮ ಹತ್ರ ಯಾವುದಿರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ಆ ಟೀಪಾಯಿ ಮೇಲೆ ನಾನು ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಅದು ನಮ್ಮ ಶಾಪಲ್ಲಿ ಇತ್ತು, ರ್ಯಾಕೆಲ್ಲ ಮಾಡಿಸಿರ್ತೀವಲ್ಲ ಐಟಮ್ ಜೋಡಿಸ್ಕೊಳ್ಳೋಕ್ಕೆ. ಈ ಥರ ಒಂದು ಸಿಂಗಲ್ ಇತ್ತು, ಅದನ್ನು ತಂದು ನಾನು ಮನೇಲಿ ಇಟ್ಕೊಂಡಿದ್ದೀನಿ ಬೇಕು ನನಗೆ ಅಂತ. ನೀವು ನನಗೆ ಎಷ್ಟು ಹೈಟ್ ಬೇಕು ಅಂತೇಳಿ ನಾನು ಅಷ್ಟು ಹೈಟಾಗಿ ಜೋಡಿಸ್ಕೊಳ್ತೀನಿ. ನೀವು ಬೇಡ ಅಂದರೆ ಟೀಪಾಯಿ ಮೇಲೆ ಕೂರಿಸ್ಕೊಳ್ಬೋದು. ಅಥವಾ ಇನ್ನೂ ಹೈಟ್ ಬೇಕು ಅಂದರೆ ಈ ಥರ ನಂತರ ಯಾವುದಾದ್ರೂ ಬಾಕ್ಸ್ ಇಟ್ಕೊಳ್ಬೋದು. ಈ ಬಾಕ್ಸ್ ಇಲ್ಲಾಂದರೆ ನಾವು ಅಡುಗೆ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ರೈಸು ಮತ್ತು ರಾಗಿ ಹಿಟ್ಟೆಲ್ಲ ಹಾಕ್ಕೊಳ್ಳೋಕ್ಕೆ, ಆ ಬಾಕ್ಸ್ನೂ ಸಹ ನಾವು ಯೂಸ್ ಮಾಡಿ ಅದ್ರ ಮೇಲೆ ನಾನೊಂದು ತಟ್ಟೆ ಇಟ್ಟು ತಟ್ಟೆ ಕೆಳಗೆ ಫಸ್ಟು ಅಷ್ಟದಳ ರಂಗೋಲಿ ಬಿಟ್ಕೊಂಡಿದ್ದೀನಿ. ಆ ಅಷ್ಟದಳ ರಂಗೋಲಿ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ. ತಟ್ಟೆಗೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಚಿತ್ರನ ಬೆರಳಲ್ಲೇ ಬರೆದ್ಬಿಟ್ಟು ಮಧ್ಯೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಅದ್ರ ಮೇಲೆ ಬಿಂದಿಗೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ನೀವು ಯಾವ ಥರ ಲಕ್ಷ್ಮಿನ ಕೂರಿಸ್ತೀರೋ ಅದನ್ನು ಕೂರಿಸ್ಕೊಳ್ಳಿ. ನಾನು ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಬಿಂದಿಗೆನೇ ಇಟ್ಟು ಕೂರಿಸ್ಕೊಳ್ತಿದ್ದೀನಿ. ಸೊ ಫಸ್ಟು ಸ್ಯಾರಿ ಡ್ರೈಪಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ. ಯಾಕೆಂದರೆ ನನಗೆ ಅಡುಗೆ ಮಾಡೋದೆಲ್ಲ ತುಂಬ ಇರುತ್ತೆ, ಒಬ್ಬಟ್ಟೆಲ್ಲ ಮಾಡಬೇಕು. ಹಾಗಾಗಿ ಲಕ್ಷ್ಮಿನ ಈ ಥರ ರೆಡಿ ಮಾಡಿ ಕೂರಿಸಿ ಅದ್ರ ಮೇಲೆ ಒಂದು ಹೊಸ ಬಟ್ಟೆನ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ನಾಳೆ ಬೆಳಗ್ಗೆವರೆಗೂ. ಯಾಕೆಂದರೆ ನಮಗೆ ನೋಡಿ ದೃಷ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಕಾಣ್ತಿರುತ್ತಲ್ವ. ಹಾಗಾಗಿ ಫಸ್ಟು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಮುಹೂರ್ತ ಬ್ರೈಡಲ್ ಜಡೆನ ಹಾಕಿದ್ದೀನಿ ಲಕ್ಷ್ಮಿಗೆ. ಡಬಲ್ 2 ಎಳೆ ಎಳೆದ್ಬಿಟ್ಟು ಅದನ್ನು ನೀಟಾಗಿ ಯೂಪನಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಜಡೆನೇ ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು.
ಇನ್ನು ಮೇಲ್ಗಡೆ ಲಕ್ಷ್ಮಿನ ಕೂರಿಸುವಾಗ ಕೆಳಗಡೆ ನೋಡಿದರೆ ಅಲ್ವಾ ರಂಗೋಲಿ ಹಾಕಿದ್ದು ಮತ್ತು ಅರ್ಶಿನ ಕುಂಕುಮ ಪ್ಲೇಟು ಸ್ವಸ್ತಿಕ್ ಎಲ್ಲ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಮಾಡಿಕೊಂಡು ಅದರ ಮೇಲೆ ಒಂದು ಬೆಳ್ಳಿದು ನಾನು ಏನಂತಾರೆ ಚೊಂಬನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ನಾನಿಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ 5 ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತೆ ಎಲ್ಲ ಪ್ರತಿಯೊಂದು 5 ಮತ್ತು ಗೋಮತಿ ಚಕ್ರ, ಕಮಲದ ಬೀಜ, ಗುಲಗಂಜಿ, ಕೆಂಪು ಗುಲಗಂಜಿ ಮತ್ತು ಕವಡೆ, ಇದು ಕಮಲದ ಬೀಜ, ಒಂದು ಪುಟಾಣಿ ಗೋಟ್ ಫುಲ್ ಇರೋ ಅಡಿಕೆ ಮತ್ತು ಒಂದು ಲಕ್ಷ್ಮೀ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾನು 5 ಅರಿಶಿಣ ಕೊಂಬನ್ನ ಹಾಕ್ಕೊಂಡೆ. ಎಲ್ಲನೂ 5 ಹಾಕ್ಕೊಳ್ಬೇಕು ಆಯಿತಾ. ಇದರಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ, ಎಡಮುರಿ ಬಲಮುರಿ ಅಂತಾರೆ ಅದನ್ನು ಕೂಡ 5 ಹಾಕ್ಕೊಳ್ಳಿ. ಇಲ್ಲ ಆಗಲ್ಲ 5 ಹಾಕ್ಕೊಳ್ಳೋದಕ್ಕೆ ಅಂದರೆ ಪರವಾಗಿಲ್ಲ, ಒಂದೊಂದೇನೂ ಕೂಡ ಹಾಕ್ಕೊಳ್ಬಹುದು. ಒಂದಾದರೂ ಹಾಕ್ಕೊಳ್ಬೋದು, 5 ಹಾಕ್ಕೊಳ್ಬೋದು. ನಾನು ಎಲ್ಲ 5 ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ 5 ಇದು ಅರಿಶಿನ ಗೋಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮನ ಹಾಕ್ಕೊಳ್ಬೇಕು. ಇದು ಯಾವ್ದು ಹಾಕಲಿಲ್ಲ ಅಂದರೂ ಅರಿಶಿನ ಕುಂಕುಮ ಅಂದರೂ ಕಂಪಲ್ಸರಿಯಾಗಿ ಹಾಕಲೇಬೇಕು. ಅರಿಶಿನ ಕುಂಕುಮ ಮತ್ತು ಒಂದು ಸ್ವಲ್ಪ ಅಕ್ಷತೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪೂಜೆಗೆ ಕಾಯಿ ಇಡ್ತೀವಲ್ಲ ಆ ಟೈಮಲ್ಲಿ ಒಂದು ಹೂವನ್ನು ಕೂಡ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನನ್ನ ತಂಗಿ ರಿಟರ್ನ್ ಗಿಫ್ಟ್ಗೆ ಅಂತ ಹೇಳಿ ಪ್ಯಾಕ್ ಮಾಡ್ತಾ ಇದ್ದಾಳೆ. ನನಗೆ 2 ಥರ ಪರ್ಸ್ನ ತೊಗೊಂಡು ಬಂದಿದ್ದೆ. ಇದು ಹುಡುಗಿಯರಿಗೆ ಅಂತೇಳಿ ಮತ್ತು ಇದು ಆಂಟಿದಿರಿಗೆ ಅಂತೇಳಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಬಂದವ್ರಿಗೆಲ್ಲ ಕೈಗೆ ಯಾವ ಸಿಗುತ್ತೋ ಅದನ್ನು ಎತ್ತಿ ಕೊಟ್ಟಿದ್ದೀನಿ ಅಷ್ಟೇ. ಯಾರ್ಯಾರಿಗೆ ಯಾವ್ದು ಹೋಗಿದೆಯೋ ಗೊತ್ತಿಲ್ಲ. ಇಂಟೆನ್ಷನಲ್ಲಿ ಇವ್ರಿಗೆ ಇದೇ ಕೊಡಬೇಕು ಅಂತ ಕೊಟ್ಟಿಲ್ಲ. ಸೊ ನನಗೆ 2 ಪರ್ಸ್ ಇಷ್ಟ ಆಯಿತು. ರಿಟರ್ನ್ ಗಿಫ್ಟ್ಗೆ ಅಂತೇಳಿ ಬ್ಯಾಗು ಮತ್ತು ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, 2 ಎಲೆ ಅಡಿಕೆ ಮತ್ತು 2 ಬಾಳೆಹಣ್ಣು, 4 ಬಳೆ, ಹಸಿರು ಬಳೆ, ಇದಿಷ್ಟನ್ನು ಹಾಕಿ ಪ್ಯಾಕ್ ಮಾಡಿ ಎತ್ತಿರ್ತಿದ್ದಾಳೆ. ಎಷ್ಟು ಕೆಲಸ ಇರುತ್ತೆ ಅಂದರೆ ನೈಟ್ ನಾನು ಮಲಗಿದ್ದು ಆ್ಯಕ್ಚುಲಿ 1 ಗಂಟೆ ಆಯಿತು ಮಧ್ಯರಾತ್ರಿ. ಇನ್ನು ಬೆಳಿಗ್ಗೆ ಎದ್ದು ಆಲ್ಮೋಸ್ಟ್ ಒಂದು 70% ಲಕ್ಷ್ಮಿನ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಮಾರ್ನಿಂಗ್ ಹೂವು ಎಲ್ಲ ಹಾಕಿ ರೆಡಿ ಮಾಡಬೇಕಲ್ಲ, ಪೂಜೆ ಆಗಿದ್ದು 6 ಗಂಟೆ ಆಯಿತು. ಈಗ ನಾನು ಪುಟ್ಟದಾಗಿ ಒಂದು ಲಕ್ಷ್ಮೀ ವಿಗ್ರಹ ಇದೆ, ಅದಕ್ಕೆ ಅಭಿಷೇಕನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷಕ್ಕೆ ಒಂದು ಸಲ ಮಾತ್ರ ಅಭಿಷೇಕನ ಮಾಡ್ತೀನಿ, ಲಕ್ಷ್ಮೀ ಹಬ್ಬದ ದಿವಸ ಮಾತ್ರ. ಅದಕ್ಕೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಪೂಜೆನೆಲ್ಲ ಇನ್ನೊಂದು ಸಲ ಮಾಡಿಕೊಂಡೆ. ಒಬ್ಬಟ್ಟೆಲ್ಲ ಮಾಡಬೇಕಿತ್ತಲ್ಲ, ತುಂಬ ಟೈಮ್ ಆಯಿತು, ತುಂಬ ಬೆಳಕಾಗ್ಬಿಟ್ಟಿತ್ತು ಆಲ್ರೆಡಿ ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಅಂದರೆ ಪೂರ್ತಿಯಾಗಿ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡೋಕ್ಕೆ ಸಮಾಧಾನ. ತುಂಬ ಗಡಿಬಿಡಿಯಾಗಿ ಅದೊಂದು ಮಾಡಬೇಕು, ಇದೊಂದು ಮಾಡಬೇಕು, ಅಲ್ಲೊಂದು ಬಾಕಿ ಐತೆ, ಇಲ್ಲೊಂದು ಕೆಲಸ ಐತೆ, ಅದನ್ನೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ಪ್ರತಿಯೊಂದೂ ಇಟ್ಟು ಪ್ರತಿಯೊಂದೂ ಕೆಲಸ ಮುಗಿಸ್ಕೊಂಡು ನೈವೇದ್ಯಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ, ಹೇಗೆ ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡಿ, ಫಸ್ಟ್ ಗಣೇಶನ ಪೂಜೆ ಮಾಡಿಕೊಂಡೇ ಈ ಪೂಜೆನ ಮಾಡಬೇಕು ಆಯಿತಾ. ಸೊ ಈಗ ನಮ್ಮ ಮನೆಯವರು ಮತ್ತು ನಾವು ಇಬ್ಬರೂ ಕಂಕಣ ಎಲ್ಲ ಮಾಡಿಟ್ಕೊಂಡಿದ್ದೆ. ಕಂಕಣ, ಅಕ್ಷತೆ ಪ್ರತಿಯೊಂದೂ ರೆಡಿ ಇರಬೇಕು. ಕಂಕಣ ಮಾತ್ರ ಮರಿಲೇಬೇಡಿ. ನಾನು ಲಾಸ್ಟ್ ಇಯರೋ ಅನಿಸುತ್ತೆ ಮರ್ತು ಬಿಟ್ಟಿದ್ದೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಕಂಕಣ ಕಟ್ಟಬೇಕು ಅಂತ. ಆಮೇಲೆ ಗೊತ್ತಾಯಿತು. ಲಕ್ಷ್ಮೀ ಪೂಜೆ ಮಾಡ್ತಾ ಲಕ್ಷ್ಮಿನೇ ನಮಗೆ ಕಲಿಸ್ತಾ ಹೋಗ್ತಾಳೆ ಹೆಂಗೆ ಪೂಜೆ ಮಾಡಬೇಕು ಅಂತ ಹೇಳಿ. ಮಾಡ್ತಾ ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಏನೇನೋ ಗೊತ್ತಾಗ್ಬಿಟ್ಟಿರುತ್ತೆ, ಏನೇನೋ ಮಾಡಿರ್ತೀವಿ. ಸೊ ನನಗಂತೂ ಖುಷಿ ಆಯಿತು. ನಮ್ಮ ಲಕ್ಷ್ಮಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಆ ಲಕ್ಷ್ಮಿನ ನಾಳೆ ಬೆಳಗ್ಗೆ ತೆಗಿಬೇಕಲ್ಲ ಅಂತ ನನಗೆ ಇವತ್ತು ನೈಟೇ ಯೋಚನೆ ಬಂದುಬಿಟ್ಟಿತ್ತು. ಅಯ್ಯೋ ನಾಳೆ ಬೆಳಗ್ಗೆ ತೆಗಿಬೇಕಲ್ಲ, ಇಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಹೆಂಗೆ ರಿಮೂವ್ ಮಾಡೋದು, ಅಯ್ಯೋ ಇನ್ನೊಂದು 2 ದಿನ ಇದ್ದರೆ ಆಗುತ್ತಲ್ಲ ಅಂತೆಲ್ಲ ಅನ್ಸೋದು. ಆ್ಯಕ್ಚುಲಿ 3 ದಿನ ಇಟ್ಕೊಳ್ಬಹುದು ಅಂತ ಅಂತಾರೆ, ಆದರೆ ನಾನೇ ಬೇಡ ಅಂತ ಹೇಳ್ಬಿಟ್ಟು ಒಂದೇ ದಿನ ನಾನು ಇಟ್ಕೊಳ್ಳೋದು. ಶುಕ್ರವಾರ ಪೂಜೆ ಮಾಡಿದ್ರೆ ಶನಿವಾರ ಬೆಳಗ್ಗೆ ಎಲ್ಲ ನಾನು ರಿಮೂವ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಸರ ಆಗಿರ್ಬೋದು, ತಾಳಿ ಆಗಿರ್ಬೋದು, ಹೂವು, ಜಡೆ, ಸೀರೆ ಎಲ್ಲ ಒಂದಕ್ಕೊಂದು ಕರೆಕ್ಟಾಗಿತ್ತು. ನನಗೆ ಅನ್ನಿಸ್ತಿರ್ಲಿಲ್ಲ, ಆ್ಯಕ್ಚುಲಿ ನನಗೆ ಅನ್ನಿಸ್ಲಿಲ್ಲ ಯಾವುದು ಜಾಸ್ತಿ ಆಗಿದೆ ತುಂಬ ಅಂತಲೂ ಅನ್ನಿಸ್ಲಿಲ್ಲ, ಯಾವುದು ತುಂಬ ಕಡಿಮೆ ಆಗಿದೆ ಅಂತಲೂ ಅನ್ನಿಸ್ಲಿಲ್ಲ. ಎಲ್ಲ ಒಂದಕ್ಕೊಂದು ಎಷ್ಟು ನೀಟಾಗಿ ಹೊಂದ್ಕೊಂಡ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ವರ್ಷಕ್ಕೊಂದು ಸಲ ಹಬ್ಬ ಬರುತ್ತೆ, ವರ್ಷ ಇಡೀ ಇದೇ ಹಬ್ಬಕ್ಕೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ನನಗಷ್ಟು ಖುಷಿ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವರ್ಷ ನನ್ನ ಅಲಂಕಾರ ಈ ರೀತಿಯಾಗಿ ಬಂದಿತ್ತು. ಸೊ ಹೇಗೆ ಕಾಣಿಸ್ತಿದ್ದಾಳೆ ಲಕ್ಷ್ಮಿ ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಮಾಡಿ ಆಯಿತಾ. ಪ್ಲೀಸ್ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಒಂದೇ ಒಂದು ಕಮೆಂಟ್ ಮಾಡಿ, ನನಗದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಿಮಗೆ ಜಸ್ಟ್ ಕಮೆಂಟ್ ಅನಿಸ್ಬೋದು, ಆದರೆ ನನಗೆ ಹೆವಿ ಖುಷಿಯಾಗುತ್ತೆ ಅದನ್ನು ನೋಡಿ. ಸೊ ಹೀಗೆ ಕಾಣ್ತಿದ್ದಾಳೆ ನಮ್ಮ ಲಕ್ಷ್ಮಿ. ತುಂಬ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಹಾಗಾಗಿ ದೃಷ್ಟಿ ಆಗಿಬಿಡುತ್ತೆ ಅಂತೇಳಿ ಮುಖದ ಮೇಲೆ ಒಂದು ಹೊಸ ವೇಲ್ನ ಹಾಕಿ ಮುಚ್ಚಿಬಿಟ್ಟಿದ್ದೆ.
ಇನ್ನು ಮಾರಮ್ಮಂಗೆ ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ 2 ಹೆಣ್ದೇವ್ರ ದೇವಸ್ಥಾನ ಇದೆ. ಅಲ್ಲಿಗೆಲ್ಲ ಅಭಿಷೇಕಕ್ಕೆ ಮತ್ತು ಪೂಜೆಗೆ ಸೀರೆ ಅಂತ ಹೇಳಿ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಬಿಡೋಣ ಅಂತೇಳಿ ಹಿಂದಿನ ದಿನ ನೈಟೇ ಈ ಹೂವನ್ನೆಲ್ಲ ದೇವರಿಗೆ ಸಪ್ರೇಟ್ ಅಂತ ಹೇಳಿ ತಂದುಬಿಟ್ಟಿದ್ದೆ. ಮನೆಗೆ ಸಪ್ರೇಟ್ ಅಂತೇಳಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಅದನ್ನು ದೇವಸ್ಥಾನಗಳಿಗೆ ಕೊಡೋದಕ್ಕೆ ಅಂತೇಳಿ ಎಲ್ಲ ಎತ್ತಿಕೊಳ್ತಾ ಇದ್ದೀನಿ. ಬರೀ ಮನೆಯಲ್ಲಿ ಪೂಜೆ ಅಭಿಷೇಕ ಅಂತ ಹೇಳಿದ್ರೆ ಅದ್ರ ಐಟಮ್ಸೇ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಅದರಲ್ಲಿ 2 ದೇವಸ್ಥಾನಕ್ಕೆ ಡಿವೈಡ್ ಬೇರೆ ಮಾಡಬೇಕು. ಅದರಲ್ಲೂ ಅಭಿಷೇಕದ ಸಾಮಾನು ಬೇರೆ, ಪೂಜೆ ಸಾಮಾನು ಬೇರೆ, ಸೀರೆ ಬೇರೆ, ಮತ್ತು ಒಂದು ಸರ ತಂದಿದ್ದೆ ಅದು ಬೇರೆ, ಎಲ್ಲ ನೀಟಾಗಿ ಒಂದೊಂದು ಬ್ಯಾಗಿಗೆ ಹಾಕಿ ಸಪ್ರೇಟ್ ಮಾಡಿ ಎತ್ತಿಡೋ ಅಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನನ್ನ ಕೈಲಿ ಆದಷ್ಟು ಟ್ರೈ ಮಾಡಿ ಬೇಗನೆ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಇದು ಮಾರಮ್ಮಂಗೆ ನಿಂಬೆಹಣ್ಣು ಹಚ್ಚಿದೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ, ಅದು ಫುಲ್ಲು ಪೂರ್ತಿಯಾಗಿತ್ತು. ಹಾಗಾಗಿ ನಿಂಬೆಹಣ್ಣಿನ ಹಾರ ಹಾಕಬೇಕು. ನಾವು ಎಷ್ಟು ವಾರ ಹಚ್ಚಿರ್ತೀವೋ ಅಷ್ಟು ದಿನದ್ದು ಸೇರಿಸಿ ನಿಂಬೆಹಣ್ಣಿನ ಹಾರನ ಹಾಕಬೇಕು. ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೋಗಿದ್ದೆ. ಅವ್ರು ಹೆಂಗಿದ್ರು ಮನೆಗೆ ನಾನು ಪೂಜೆ ಮಾಡಿದ ಮೇಲೇ ಬಂದಿದ್ದು ದೇವಸ್ಥಾನಗಳಲ್ಲಿ, ಸ್ವಲ್ಪ ಲೇಟು. ಪ್ರಸಾದನೂ ಕೂಡ ಮಾಡ್ಕೊಂಡೋಗಿ ಎಲ್ಲನೂ ಕೊಟ್ಟು ನೀವು ರೆಡಿ ಮಾಡ್ತಾಯಿರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಪ್ರತಿಯೊಂದೂ ಕೂಡ ಅವ್ರಿಗೆ ಕೊಟ್ಬಿಟ್ಟು ಹೋಗಿದ್ದೆ. ಪಾಪ ಅವರೆಲ್ಲನೂ ನೀಟಾಗಿ ರೆಡಿ ಮಾಡಿ ನೀವು ಹೋಗಿ ಆಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು ಆಯಿತಾ. ಹಂಗಾಗಿ ಓಕೆ ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ ಹಬ್ಬ ಅಂದರೆ, ಹಾಗಾಗಿ ಅವರಿಗೆಲ್ಲ ಕೊಟ್ಬಿಟ್ಟು ಹೋಗಿದ್ದೆ. ಅವರು ಕೂಡ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಆಯಿತು ಅಂತ ಫೋನ್ ಮಾಡಿದ್ರು. ನಾನು ಕೂಡ ಆಗ ಹೋಗಿ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಗಿತ್ತಲ್ಲ, ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ನೀಟಾಗಿ ದೇವ್ರ ದರ್ಶನ ಪೂಜೆ ಎಲ್ಲ ಮಾಡಿಕೊಂಡು ಅವರು ಚೆನ್ನಾಗಿ ರೆಡಿ ಮಾಡಿದರು. ನನಗಂತೂ ಖುಷಿ ಆಯಿತು. ಅದು ಅಲ್ಲದೆ ದೇವ್ರ ಬಲಗಡೆಯಿಂದ ಒಂದು ಹೂವು ಬೀಳ್ಸಿದ್ರು, ಅದಿನ್ನೂ ಖುಷಿ ಆಯಿತು. ಮೊದಲೇ ಖುಷಿಯಲ್ಲಿದ್ದೀನಿ, ಈ ಥರ ಹೂವು ಎಲ್ಲ ಬೀಳ್ಸಿದ್ರೆ ಕೇಳಬೇಕಾ, ಇನ್ನೂ ಫುಲ್ ಹೆವಿ ಖುಷಿ ಆಗೋಯಿತು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅವರಿಗೂ ಎಲ್ಲ ಕೊಟ್ಟು ಬಂದಿದ್ದೆ. ಬಟ್ ಅವರು ಬೇರೆ ಯಾರೋ ಅಭಿಷೇಕ ಕೇಳಿದ್ರು ಅಂತೇಳಿ ಅವ್ರದ್ದನ್ನೆಲ್ಲ ಮಾಡಿಬಿಟ್ಟಿದ್ರು. ನಾನು ಕೊಟ್ಟಿದ್ದನ್ನು ಪಂಚಾಮೃತ ಹಾಗೆ ಮಾಡಿಬಿಡ್ತೀನಿ ಬಿಡಮ್ಮ ಅಂತೇಳಿ ಎಲ್ಲ ಪಂಚಾಮೃತಕ್ಕೇ ಹಾಕಿದ್ರು. ಸೊ ಓಕೆ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲೂ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ಮನೇಲಿ ಅಡುಗೆ ಒಬ್ಬಟ್ಟಿನ ಸಾರು, ಹಬ್ಬದ ಅಡುಗೆ ಎಲ್ಲ ಮಾಡಿ ಸಾಕಾಯಿತು. ಮಧ್ಯಾಹ್ನದಿಂದ ಸಂಜೆವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಇನ್ನು ಸಂಜೆ ಅರಿಶಿನ ಕುಂಕುಮಕ್ಕೆಲ್ಲ ಕರಿಬೇಕಲ್ಲ ಮುತ್ತೈದೆ ಹೆಣ್ಮಕ್ಳನ್ನ, ಹಾಗಾಗಿ ಈಗ ಸಂಜೆ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆನೂ ಕೂಡ ಸುಮಾರು ಜನ, ಏನಿಲ್ಲ ಅಂದರೂ ಒಂದು 20-25 ಜನ ಅಂತೂ ಬಂದಿದ್ದರು ಅಂತ ಅಂದ್ಕೊಳ್ತೀನಿ ಅರಿಶಿನ ಕುಂಕುಮಕ್ಕೆ. ಅವ್ರಿಗೆಲ್ಲರಿಗೂ ಅರಿಶಿನ ಕುಂಕುಮ, ಬಳೆ, ಬ್ಯಾಗು ನಾನು ತಂದಿರೋದನ್ನೆಲ್ಲ ಕೊಟ್ಟು ಒಂಥರ ಖುಷಿ, ಏನೋ ಒಂಥರ ಖುಷಿ. ತುಂಬ ದೊಡ್ಡಕ್ಕೇನು ಕೊಡೋಕ್ಕಾಗಲಿಲ್ಲ ಅಂದರು, ಅಟ್ಲೀಸ್ಟ್ ಚಿಕ್ಕ ಪುಟ್ಟ ನನ್ನ ಕೈಯಲ್ಲಿ ಆಗಿದ್ದಾದರೂ ಕೊಟ್ಟಿದ್ದೀನಲ್ವ ಅನ್ನೋದೊಂದು ಖುಷಿ. ಇದೇ ಫಸ್ಟ್ ಟೈಮ್ ನಾನು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿರೋದು. ಲಾಸ್ಟ್ ಟೈಮೆಲ್ಲ ಏನೂ ಕೊಡ್ತಿರಲಿಲ್ಲ, ಬರೀ ಎಲೆ ಅಡಿಕೆ, ಅರಿಶಿನ ಕುಂಕುಮ, ಬಾಳೆಹಣ್ಣು, ಬಳೆ ಅಷ್ಟೇ ಕೊಡ್ತಿದ್ದಿದ್ದು. ಈ ಸಲಿನೇ ಒಂದು ಸ್ವಲ್ಪ ಅಂದರೆ ನಾನು ಅಂದ್ಕೊಂಡಿದ್ದನ್ನು ಲಕ್ಷ್ಮಿ ಕೊಡುವಾಗ ಲಕ್ಷ್ಮಿಗೂ ನನ್ನ ಕೈಯಿಂದ ಏನು ಆಗುತ್ತೋ ಅದನ್ನೆಲ್ಲ ಮಾಡಬೇಕಾಯ್ತಾ. ಹಾಗಾಗಿ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು ಬ್ಯಾಗ್ಸ್ನ ಕೊಟ್ಟಿದ್ದೀನಿ. ಸೊ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಬರೋವರೆಗೂ ಒಂದು 6 ಗಂಟೆ ಮೇಲೆ ಅಲ್ವಾ ಎಲ್ಲರೂ ಬರೋದು. ಒಂದು ರೆಡಿಯಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಮಾತಾಡ್ಕೊಂಡು ಕೂತಿದ್ವಿ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮೈನ್. ಸೊ ಈಗ ಫೈನಲಿ ನೈಟ್ ಲಾಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪೂರ್ತಿಯಾಗಿ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಲಕ್ಷ್ಮಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅವಳನ್ನು ಹೇಗೆ ತೆಗಿಯೋದು, ನನಗೆ ತೆಗಿಯೋಕ್ಕೆ ಮನಸ್ಸಾಗಲಿಲ್ಲ. ಹಾಗೂ ಬೆಳಗ್ಗೆ ಮನೆ ದೇವ್ರಿಗೆಲ್ಲ ಹೋಗಬೇಕಿತ್ತು. ಆ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಸೊ ನೋಡಿ ಆಯಿತಾ. ಇನ್ನು ಲಾಸ್ಟಲ್ಲಿ ಎಲ್ಲರೂ ಬಂದು ಹೋದ್ಮೇಲೆ ನೈಟ್ ಲಾಸ್ಟ್ಗೆ ಒಂದು 9:30-10 ಗಂಟೆಗೆ ರತ್ನೀರನ್ನ ಮಾಡಿ ಕೆಂಪು ಆರತಿನ ಮಾಡಿ ಲಕ್ಷ್ಮಿಗೆ ದೃಷ್ಟಿನ ತೆಗಿಬೇಕು. ನಾನು ಕೂಡ ಪ್ರತಿ ವರ್ಷ ಇದನ್ನು ಮಾಡ್ತೀನಿ ಈ ಥರ. ಮತ್ತು ಸುಣ್ಣ ಎಲ್ಲ ಹಾಕ್ಬಿಡಿ, ಅರಿಶಿನ ಮತ್ತು ಕುಂಕುಮ ಮಾತ್ರ ಹಾಕ್ಕೊಂಡು ನೀರಿಗೆ ಅದ್ರ ಮೇಲೆ 2 ತುಪ್ಪದ ಬತ್ತಿನ ಹಚ್ಕೊಂಡು, ನಾನು ಇದೇ ಥರನೇ ದೃಷ್ಟಿ ತೆಗಿಯೋದು, ಬೇರೆ ಥರ ಹೆಂಗೋ ನನಗೆ ಗೊತ್ತಿಲ್ಲ. ನನಗೆ ಹೆಂಗೆ ಗೊತ್ತಿದೆಯೋ ನಾನು ಹಂಗೆ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ದೀಪನ ಅದ್ರ ಮುಂದೆ ಉರಿಯೋಕ್ಬಿಟ್ಟು ಅದಾದಮೇಲೆ ಲಕ್ಷ್ಮಿಗೆ ರತ್ನೀರನ್ನ ಮಾಡಿ ಹಾಕಿದ್ದೀನಿ.
ಸೊ ಲಾಸ್ಟ್ಗೆ ಈ ಥರ ಮಾಡಿ, ಯಾಕೆಂದರೆ ಎಲ್ಲರೂ ಬಂದಿರ್ತಾರಲ್ವ, ದೃಷ್ಟಿಯಾಗಿರುತ್ತೆ, ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಎಲ್ಲ ರಿಮೂವ್ ಮಾಡ್ತಾಯಿದ್ದೆ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ ಆ್ಯಡ್ ಮಾಡಿದ್ದೀನಿ.